ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ಲಿಂಕ್ ಟ್ಯಾರೋ ಸೀರೀಸಲ್ಲಿ ಇವತ್ತು ಟ್ರೈಬಲ್ ನಂಬರ್ 8 ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಆರ್ ಬಾರ್ನ್ ಆನ್ 8, 17 ಆ್ಯಂಡ್ 26. ನೀವು ಯಾವುದೇ ಮಂತಿನ 8, 17, 26ನೇ ತಾರೀಕಲ್ಲಿ ಬಾರ್ನ್ ಆಗಿದ್ರೆ ನಿಮ್ಮ ಡ್ರೈವರ್ ನಂಬರ್ ಬಂದುಬಿಟ್ಟು 8 ಆಗುತ್ತೆ. ಸೊ 8 ಬಂದುಬಿಟ್ಟು ಶನಿ ಮಹಾರಾಜರ ಒಂದು ಅಧಿಪತ್ಯ ಬರುತ್ತೆ. ಓಕೆ, ಸಿ ಅಪ್ಕಮಿಂಗ್ 2 ಮಂತ್ಸ್ ಅಂದರೆ ನೀವು ಇರೋವರೆಗೂ ಎನರ್ಜೀಸ್ ನಿಮಗೆ ರೆಸೊನೇಟ್ ಆಗುತ್ತೆ. ಸೊ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಲ್ ಸಿ. ಪ್ರೇ ಟು ಗಾಡ್. ರಾಧೆ ರಾಧೆ. ತುಂಬ ಡಿಸಿಪ್ಲಿನ್ಡ್ ಆಗಿರ್ಬೇಕು ನೀವು. ನಂಬರ್ 8ನವರು ಭಾಳ ಡಿಸಿಪ್ಲಿನ್ಡ್ ಆಗಿರಬೇಕು, ಇಲ್ಲಾಂದರೆ ಶನಿ ಮಹಾರಾಜರು ದಂಡ ಕೊಡ್ತಾರೆ, ನಿಮಗೆ ಪನಿಷ್ಮೆಂಟ್ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಬಟ್ ಎಸ್ಪೆಷಲಿ ನಿಮಗೆ ತುಂಬ ಫಸ್ಟ್ ಕಾರ್ಡು ತುಂಬ ಚೆನ್ನಾಗಿ ಬಂದಿದೆ. ಫುಲ್ ನ್ಯೂ ಬಿಗಿನಿಂಗ್ನ ಮಾಡ್ತಾ ಇದ್ದೀರಾ. ಓಕೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. 10 ವಾವ್, ಲಾಟ್ ಆಫ್ ಮನಿ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಅಬಂಡೆನ್ಸ್, ಲಾಟ್ ಆಫ್ ಮನಿ. ಓಕೆ, ತುಂಬ ಸ್ಟೆಬಿಲಿಟಿ, ಮನಿಯಲ್ಲಿ ಗ್ರೋತು ಸ್ಟೆಬಿಲಿಟಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಎಮೋಷ್ನಲ್ ಲಾಸಲ್ಲಿದ್ದೀರಾ. ಮನಿ ಬಗ್ಗೆ ವರಿನೇ ಮಾಡೋಂಗಿಲ್ಲ. ಫ್ಯಾಮಿಲಿಗೆ ನೀವೇ ಸ್ಟೆಬಿಲಿಟಿನ ತಂದುಕೊಡ್ತಾ ಇದ್ದೀರಾ. ಅಂದರೆ ಫ್ಯಾಮಿಲಿಯಲ್ಲಿ ನೀವೇ ಬಿಲಿಯನಿಯರ್ ಅಂತಾರಲ್ಲ, ಆ ಥರ ಆಗಿದೆ. ಓಕೆ, ಫಸ್ಟ್ ಕಾರ್ಡ್ಸ್ ಎಲ್ಲ ತಗೊಂಡ್ಬಿಡೋಣ. ರಾಧೆ ರಾಧೆ. ಶ್ರೀ ರಾಧಾಕೃಷ್ಣ. ಪ್ಲೀಸ್ ಗೈಡ್ ವೀವರ್ಸ್ ಬಾರ್ನ್ ಆನ್ 8, 17 ಆ್ಯಂಡ್ 26. ಇದೊಂದು ನೋಡೋಣ. ಓಕೆ, ಯಾರೆಲ್ಲ 8, 17, 26 ಬಾರ್ನ್ ಆಗಿದ್ದಾರೆ, ಅಪ್ಕಮಿಂಗ್ 2 ಮಂತ್ಸ್ ಹೇಗಿದೆ, ಟಿಲ್ ಜಾನ್ವರಿ ಎನರ್ಜೀಸ್ ಹೇಗಿದೆ, ಪ್ಲೀಸ್ ಗೈಡ್ ಮಾಡಿ. ಮತ್ತು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಗೈಡ್ ಮಾಡಿ. ರಾಧೆ ರಾಧೆ. ರಾಧೆ ರಾಧೆ. ರಾಧೆ ರಾಧೆ. ಯಾ ಹರ್ಮಿಟ್. ಇಲ್ಲಿವರೆಗೂ ಬರೀ ಬೇರೆಯವ್ರಿಗೆ ಬೆಳಕು ಕೊಡೋದೇ ಆಯಿತು, ಬೇರೆಯವ್ರಿಗೆ ಹೆಲ್ಪ್ ಮಾಡೋದೇ ಆಯಿತು. ದೀಪ ಹೇಗೆ ತನ್ನ ಸುತ್ತ ಕತ್ಲನ್ನು ಇಟ್ಕೊಂಡು ಬೇರೆ ಕಡೆ ಎಲ್ಲ ಬೆಳಕನ್ನು ಚೆಲ್ಲುತ್ತೋ ಆ ಥರ ನೀವು. ಓಕೆ, ಸೊ ನಿಮ್ಮ ಸುತ್ತ ಕತ್ಲಿಟ್ಕೊಂಡಿದ್ದೀರಾ, ಬೇರೆ ಕಡೆ ಎಲ್ಲ ಬೆಳಕನ್ನು ಕೊಡ್ತಾ ಇದ್ದೀರಾ. ಒಂದೇನೋ ಡಿಸಿಷನ್ನ ಮಾಡಲಿಕ್ಕೆ ತುಂಬ ಜಗಲ್ ಮಾಡ್ತಿದ್ದೀರಾ. ಬಟ್ ನಥಿಂಗ್ ಟು ವರಿ. ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಲೈಫಲ್ಲಿ ತುಂಬ ಒಂದು ಪಾಸಿಟಿವ್ ಔಟ್ಕಮ್ನ ನೋಡ್ತಿದ್ದೀರಾ. ತುಂಬ ಹಣದ ಅರಿವು ತುಂಬ ಚೆನ್ನಾಗಿ ಆಗ್ತಾಯಿದೆ. ಓಕೆ, ಸ್ಟೇಬಲ್ ಆಗ್ತದೆ. ಕರಿಯರಲ್ಲಿ, ಪ್ರೊಫೆಷನಲ್ಲಿ ಸ್ಟೇಬಲ್ ಆಗ್ತಿದ್ದೀರಾ. ಜಾಸ್ತಿ ಮನಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಹ್ಯಾಪಿನೆಸ್ನ ತಂದುಕೊಡ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ನಿಮಗೆ ಹಿರಿಯರು ಮತ್ತು ಲಾಯಲ್ ಪರ್ಸನ್ಸು ನಿಮ್ಮ ಸುತ್ತ ಇರುವಂಥವ್ರು ಸಜೆಷನ್ಸ್ನ ಮಾಡಿದ್ರೆ ದಯವಿಟ್ಟು ತೊಗೊಳ್ಳಿ. ತುಂಬಾ ಬಂದಿದೆ ಅದು ಮೆಸೇಜಲ್ಲಿ. ಯಾಕಂದರೆ ನಿಮಗೆ ಲಾಯಲ್ ಫ್ರೆಂಡು, ಲಾಯಲ್ ಪರ್ಸನ್ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ಒಂದಷ್ಟು ಸಜೆಷನ್ನ ಮಾಡ್ತಿದ್ದಾರೆ. ಈ ಥರ ದಾರಿ ಹೋಗಬೇಡ, ಬಿದ್ದುಬಿಡ್ತೀಯಾ, ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೋಗು ನೀನು ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಕೇಳ್ತಾ ಇಲ್ಲ. ಸೊ ಅದನ್ನು ಅಥವಾ ಕೇಳಲಿಲ್ಲ ಮುಂದೆ ಅಂತಂದರೆ ಕೇಳಬೇಕಾಗುತ್ತೆ. ಸರಿನಾ? ದ ಎಂಪ್ರೆಸ್ ಕಾರ್ಡ್. ವಾವ್, ಬ್ಯೂಟಿಫುಲ್ ಕಾರ್ಡ್. ಆ್ಯಂಡ್ ದಿ ಸೆಲೆಬ್ರೇಷನ್ ಆ್ಯಂಡ್ 4 ಆಫ್ ವಾಂಡ್ಸ್, ಮ್ಯಾರೇಜ್ ಕಾರ್ಡ್. ಯಾರೆಲ್ಲ ಮ್ಯಾರೇಜಿಗೆ ಟ್ರೈ ಮಾಡ್ತಿದ್ರಪ್ಪ, ಸಿ ಎಮೋಷನಲ್ ಲಾಸಲ್ಲಿದ್ರಲ್ಲ, ಬ್ರೇಕಪ್ ಆಗಿತ್ತು, ಎಮೋಷ್ನಲ್ ಲಾಸು, ಇದು ರಿಲೇಷನ್ಶಿಪ್ ಸವಾಸ ಬೇಡಪ್ಪ ಅಂತ ಸೈಲೆಂಟಾಗಿ ಕೂತ್ಕೊಂಡಿದ್ರಲ್ಲ. ಓಕೆ, ತುಂಬ ಹರ್ಟಾಗಿ ಕೂತಿದ್ರಲ್ಲ. ಈಗ ನಿಮಗೆ ಏನು ಅಂತ ಅಂದರೆ ಹೊಸ ರಿಲೇಷನ್ಶಿಪ್ನ ನೀವು ಅಟ್ರಾಕ್ಟ್ ಮಾಡ್ತಾಯಿದ್ದೀರಾ, ಸೆಲೆಬ್ರೇಷನ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ, ಮ್ಯಾರೇಜನ್ನು ಅಟ್ರಾಕ್ಟ್ ಮಾಡ್ತಿದ್ದೀರಾ. ಸೊ ಅದು ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಓಕೆ, ಒಳ್ಳೆ ನ್ಯೂ ಬಿಗಿನಿಂಗ್ ಆಗ್ತದೆ. ಯು ಆರ್ ವೆರಿ ಕ್ರಿಯೇಟಿವ್ ಪರ್ಸನ್. ಸ್ಟೇಬಲ್ ರಿಲೇಷನ್ಶಿಪ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ, ಹ್ಯಾಪಿ ಫ್ಯಾಮಿಲಿನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಒಂದು ಹ್ಯಾಪಿನೆಸ್ಸು, ಒಂದು ಸೆಲೆಬ್ರೇಷನು, ಫ್ಯಾಮಿಲಿ ಎಲ್ಲ ಗ್ಯಾದರ್ ಆಗಿಬಿಟ್ಟು ಒಂದು ಹ್ಯಾಪಿ ಒಂದು ಸೆಲೆಬ್ರೇಷನ್ನ ಮಾಡ್ತಾ ಎಲ್ಲರೂ ಒಂದು ಹ್ಯಾಪಿನೆಸ್ನ ಫೀಲ್ ಮಾಡುವಂಥ ಟೈಮ್ ಬರ್ತಾ ಇದೆ. ಸೊ ನೀವು ಯಾವ್ದಾದ್ರು ಒಂದು ಸಿಚುವೇಷನಲ್ಲಿ ಜಗಲ್ ಆಗ್ತಿದ್ದೀರಾ, ಮತ್ತು ಪರ್ಸ್ನಲ್ ಲೈಫು, ಫ್ಯಾಮಿಲಿ ಲೈಫ್ನ ಬ್ಯಾಲೆನ್ಸ್ ಔಟ್ ಮಾಡೋಕ್ಕೆ ಕಷ್ಟಪಡ್ತಿದ್ದೀರಾ. ನೀವು ಫೇಮನ್ನು ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಎಲ್ಲದೂ ಹರಿಬರಿ ಇಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಒದ್ದಾಡ್ತಿದ್ದೀರಲ್ಲ. ಸ್ವಲ್ಪ ರೆಸ್ಟ್ ತಗೊಳ್ಳಿ, ಸ್ವಲ್ಪ ಪಾಸ್ ಕೊಡಿ ಆ ಲೈಫಿಗೆ. ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಏನೇಳಿ, ನಿಮ್ಮ ಮೇಲೆ, ನಿಮ್ಮ ಪರ್ಸನ್ ಗ್ರೋತ್ ಮೇಲೆ, ನಿಮ್ಮ ಪರ್ಸ್ನಲ್ ಸ್ಕಿಲ್ಸ್ನ ಮೇಲೆ ಗ್ರೋ ಮಾಡಿ ಅಥವಾ ಅದನ್ನು ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಅಲ್ಲ, ದೀಪ ತನ್ನ ಸುತ್ತ ಕತ್ಲಿಟ್ಕೊಂಡಿರುತ್ತೆ, ಬೇರೆಯವ್ರಿಗೆ ಬೆಳಕನ್ನು ಕೊಡ್ತಾ ಇರುತ್ತೆ. ಸ್ವಲ್ಪ ಆ ದೀಪದ ಬೆಳಕನ್ನು ನಿಮ್ಮ ಕಡೆಗೆ ತಿರ್ಗಿಸ್ಕೋಬೇಕು, ನಿಮ್ಮ ಕಡೆಗೆ ಒಂದು ಹೊಸ ದೀಪವನ್ನು ಹಚ್ಕೋಬೇಕು. ನಿಮ್ಮ ಹತ್ರ ಎಲ್ಲ ಮೆಚುರಿಟಿ ಇದೆ, ಎಲ್ಲ ನಾಲೆಜು ನಿಮ್ಮ ಹತ್ರನೇ ಇದೆ. ನಥಿಂಗ್ ಟು ವರಿ, ಯು ಹ್ಯಾವ್ ಎವ್ರಿಥಿಂಗ್. ಓಕೆ, ಸೊ ಎಲ್ಲ ನಿಮ್ಮ ಹತ್ರ ಇರಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ ಅಲ್ವಾ? ಸೊ ನಥಿಂಗ್ ಟು ವರಿ. 999 ಮತ್ತು 1010 ಏಂಜಲಿಕ್ ನಂಬರ್ ಯಾರು ನೋಡ್ತಿದ್ದೀರಾ ಹೇಳಿ. ಓಕೆ, ಸೊ ಮನಿಯಲ್ಲಂತೂ ತುಂಬಾ ಗ್ರೋತ್ ಕಾಣಿಸ್ತಿದೆ.
ಓಕೆ, ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಅಥವಾ ಮನಿ ನೀವು ಅದನ್ನು ಬಿಸ್ನೆಸ್ಸಿಂದ ಗಳಿಸ್ಬೋದು, ಪ್ರೊಫೆಷನಿಂದ ಗಳಿಸ್ಬೋದು, ವಾಟೆವರ್. ತುಂಬ ಫಾಸ್ಟ್ ಮೂಮೆಂಟ್ ಅಪ್ಕಮಿಂಗ್ 2 ಮಂತ್ಸಲ್ಲಿ ತುಂಬ ಫಾಸ್ಟ್ ಮೂಮೆಂಟನ್ನು ನೀವು ನೋಡ್ತೀರಾ ನಿಮ್ಮ ಲೈಫಲ್ಲಿ. ಇಲ್ಲಿವರೆಗೂ ಎಮೋಷ್ನಲ್ ಲಾಸ್ ಹೋಗ್ತಾ ಇತ್ತು ಪರ್ಸ್ನಲ್ ಲೈಫಲ್ಲಿ, ಬಟ್ ನೆಕ್ಸ್ಟ್ ವೆರಿ ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ತಾ ಇದ್ದೀರಾ. ಏನೋ ಒಂದು ಸಿಚುವೇಶನ್ ಬರುತ್ತೆ ಅಥವಾ ಒಂದು ಪ್ರೊಫೆಷನಲ್ ಲೈಫಲ್ಲಿ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿ, ಎಸ್ ನಾನು ಹೀಗೆ, ನಾನು ಈ ಥರ, ನಾನು ಇದನ್ನು ಸಾಧನೆ ಮಾಡಬಲ್ಲೆ ಅನ್ನೋದನ್ನು ನೀವು ತೋರಿಸ್ಕೊಡ್ತಾ ಇದ್ದೀರಾ. ಎಲ್ಲರಿಗೂ ಒಂದು ಎಕ್ಸಾಂಪಲ್ನ ಸೆಟ್ ಮಾಡ್ತಾ ಇದ್ದೀರಾ. ನಿಮ್ಮ ಕರಿಯರ್ ವಿಷಯದಲ್ಲಿ ಎಸ್ಪೆಷಲಿ ಗ್ರೋ ಆಗಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆಲಿ ನೀವು ತುಂಬ ಸ್ಟ್ರಾಂಗಾಗಿ ನಿಂತ್ಕೋತಾ ಇದ್ದೀರಾ. ಓನ್ಲಿ ಥಿಂಗ್ ಅಂತ ಅಂದರೆ ನೀವು ಪಾಸ್ಟ್ ಎಮೋಷ್ನಲ್ ಥಿಂಗ್ಸಿಂದ ಹೊರಗೆ ಬನ್ನಿ. ಪದೇ ಪದೇ ಪಾಸ್ಟಲ್ಲಿ ಆಗಿರುವಂಥ ಲಾಸ್ನ ನೋಡ್ಲಿಕ್ಕೆ ಹೋಗ್ಬಿಡಿ. ಒಂದು ಸೆಕೆಂಡ್ ಥಿಂಗು, ನಿಮ್ಮ ಸುತ್ತ ಒಬ್ಬ ಲಾಯಲ್ ಪರ್ಸನು ಅಥವಾ ಒಂದು ಮೆಚ್ಯೂರ್ಡ್ ನಿಮ್ಮ ಫ್ಯಾಮಿಲಿಯಲ್ಲಿರುವಂಥ ಅಜ್ಜ ಅಜ್ಜಿ ಅಥವಾ ಯಾರೋ ಒಬ್ಬರು ನಿಮ್ಮ ತಂದೆ ತಾಯಿ ಮೆಚ್ಯೂರ್ಡ್ ಇರುವಂಥವ್ರು ಏನೋ ಒಂದು ಸಜೆಷನ್ಸ್ನ ಕೊಡ್ತಾ ಇರ್ತಾರೆ. ಸೊ ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ ಅದ್ರ ಮೇಲೆ ಥಿಂಕ್ ಮಾಡಿ. ಆ್ಯಂಡ್ ತುಂಬ ಪೊಸಿಟಿವ್ ಆಗಿದ್ದೀರಾ. ಸೊ ಸ್ವಲ್ಪ ಪೊಸಿಟಿವ್ನೆಸ್ಸಿಂದ ಹೊರಗೆ ಬನ್ನಿ. ಓಕೆ, ಸ್ವಲ್ಪ ಬ್ರಾಡಾಗಿರಿ. ಆ್ಯಂಡ್ ದುಡ್ಡನ್ನು ಇರಬೇಕಲ್ಲಿ ಹಾಕಬೇಡಿ. ಇನ್ವೆಸ್ಟ್ಮೆಂಟನ್ನು ಮಾಡೋದನ್ನು ಕಲೀರಿ. ಒಂದು ಪ್ರಾಪರ್ ಇನ್ವೆಸ್ಟ್ಮೆಂಟನ್ನು ಮಾಡಿ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ದ ಎಂಪ್ರೆಸ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಸೆಲ್ಫ್ ಲವ್ನ ಮಾಡಬೇಕು ನೀವು ತುಂಬ. ಓಕೆ, ಸೆಲ್ಫ್ ಲವ್ನ ಮಾಡಿ. ಯಾರೆಲ್ಲ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ರಿ, ಅಪ್ಕಮಿಂಗ್ 2 ಮಂತ್ಸ್ ಆ್ಯಂಡ್ ಫರ್ದರ್ ಡೇಸಲ್ಲಿ ಖಂಡಿತವಾಗ್ಲೂ ನೀವು ಪಾಸಿಟಿವ್ ಔಟ್ಕಮನ್ನು ನೋಡ್ತೀರಾ. ಓಕೆ, ಸೊ ಮ್ಯಾರೇಜ್ ಕಾರ್ಡ್ ಬಂದಿದೆ. ತುಂಬ ಜನ ಮ್ಯಾರೇಜ್ ಆಗ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್. ಯಾರ್ದೆಲ್ಲ ಮ್ಯಾರೇಜ್ ಆಗ್ತಿದೆ, ಮ್ಯಾರೇಜ್ ಫಿಕ್ಸ್ ಆಗ್ತಿದೆ ಅಥವಾ ಆಲ್ರೆಡಿ ನೋಡ್ತಾ ಇದ್ದೀರಾ ಹುಡುಗಿನ, ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. 444 ಏಂಜಲಿಕ್ ನಂಬರ್ ಯಾರು ನೋಡ್ತಿದ್ದೀರಾ, 101010 ಮತ್ತು 333. ಓಕೆ, ಯಾರು ನೋಡ್ತಿದ್ದೀರಾ, 999 ಯಾರು ನೋಡ್ತಿದ್ದೀರಾ ಪ್ಲೀಸ್ ಹೇಳಿ. ಓಕೆನಾ, ತುಂಬ ಚೆನ್ನಾಗಿದೆ. ಯು ಆರ್ ವೆರಿ ಕ್ರಿಯೇಟಿವ್ ಪರ್ಸನ್. ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವು ವರ್ಕ್ ಮಾಡಿ. ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವು ವರ್ಕ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ತುಂಬ ದಿವಸದಿಂದ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ವಿ, ಆಗಿಲ್ಲ, ಬೇಜಾರಲ್ಲಿದ್ದರೆ ಈ ಸಲ ಈ ಅಪ್ಕಮಿಂಗ್ 2 ಮಂತ್ಸು ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಚಾನ್ಸಸ್ ಹೈ ಇದೆ. ಅಪಾರ್ಟ್ ಫ್ರಮ್ ದಟ್ ಎಮೋಷನ್ಸ್ ಮೇಲೆ ವರ್ಕ್ ಮಾಡಿ ಅಷ್ಟೇ. ಇನ್ನೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನೇಮ್ ಫೇಮ್ ಎಲ್ಲ ಅಟ್ರಾಕ್ಟ್ ಮಾಡ್ತೀರಾ, ಹ್ಯಾಪಿನೆಸ್ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಓಕೆ, ಒಂದು ರಿಲೇಷನ್ಶಿಪ್ಪಿಂದ ಏನು ಬೇಜಾರಲ್ಲಿದ್ರಿ ಆ ಬೇಜಾರಿಂದ ಹೊರಗೆ ಬಂದು ನಿಮ್ಮ ಸ್ಟೇಬಲ್ ರಿಲೇಷನ್ಶಿಪ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ಮೇಲೆ ಡಿಪೆಂಡೆನ್ಸ್ ಇದ್ದಾರಪ್ಪ. ಎಸ್ಪೆಷಲಿ ಫಿನಾನ್ಷಿಯಲ್ ಡಿಪೆಂಡೆನ್ಸ್ ನಿಮ್ಮ ಮೇಲೆ ಇದೆ. ಆ್ಯಂಡ್ ಒಂದು ಏನು ಗೊತ್ತಾ, ಒಂದು ಗೋಲ್ಡನ್ ಆಪರ್ಚುನಿಟಿ ಬರ್ತಾ ಇದೆ ನಿಮಗೆ. ಅನ್ಲಿಸ್ಟೇಟ್ ಒಂದು ಗೋಲ್ಡನ್ ಆಪರ್ಚುನಿಟಿ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ. ತುಂಬ ಸೆಲ್ಫ್ ಲವ್ನ ಮಾಡಿ. ಅಪ್ಕಮಿಂಗ್ 2 ಮಂತ್ಸಲ್ಲಿ ತುಂಬ ಸೆಲ್ಫ್ ಲವ್ನ ಮಾಡ್ತಿರೋದು ಕಾಣಿಸ್ತಿದೆ. ಸೆಲ್ಫ್ ಲವ್ನ ಮಾಡಿ, ಸೆಲ್ಫ್ ಕೇರ್ನ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿನೂ ಕೂಡ ನೀವು ಅದೇ ರೀತಿ ಲವ್ ಮಾಡಿ ತುಂಬ ಚೆನ್ನಾಗಿ ನರ್ಚರಿಂಗಾಗಿ ಇಟ್ಕೊತೀರಾ. ನಾನು ಹೇಳಿದೆ, ನನಗೆ ಇಲ್ಲಿ ಸ್ಟ್ರಾಂಗ್ ಮೆಸೇಜ್ ಏನು ಸಿಗ್ತದೆ ಅಂದರೆ, ಅಯ್ಯೋ ಫ್ರಮ್ ನಾವು ಯಾರೆಲ್ಲ ಬೇಬಿಗೆ ಟ್ರೈ ಮಾಡ್ತಿದ್ರಿ ತುಂಬ ದಿವಸದಿಂದ ಬೇಬಿ ಆಗಿರಲಿಲ್ಲಲ್ಲ, ಇದು ಸ್ಟ್ರಾಂಗ್ ನನಗೆ ಇಂಟ್ಯೂಟಿವ್ಲಿ ಮೆಸೇಜ್ ಸಿಗ್ತಾ ಇರೋದು ಇಲ್ಲಿಂದ. ಈ ವಿಡಿಯೋ ನೋಡಿದಾಗಿಂದ ಅಯ್ಯೋ ಫ್ರಮ್ ನಾವು ಯು ವಿಲ್ ಕನ್ಸೀವ್ ಆಗಿ ನಿಮ್ಮ ಇಲ್ಲಿ ಫ್ಯಾಮಿಲಿ ಎಕ್ಸ್ಪಾನ್ಷನ್ ಕಾಣಿಸ್ತಿದೆ. ಏಂಜಲ್ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ. ಓಕೆ, ಯು ಆರ್ ಪ್ರೇಯಿಂಗ್ ಟು ಏಂಜಲ್ಸ್ ಆರ್ ಬ್ಲೆಸ್ಸಿಂಗ್ ಯು. ಆ್ಯಂಡ್ ಯಾರೆಲ್ಲ ಒಂದು ಬಿಗ್ಗರ್ ಥಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ರಲ್ಲ, ಇಲ್ಲಿಂದ 1 ವರ್ಷದೊಳಗೆ ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ಅಚೀವ್ ಮಾಡ್ತಾ ಇದ್ದೀರಾ. ಸೊ ಒಂದು ಗೋಲ್ಡನ್ ಆಪರ್ಚುನಿಟಿ ಬರ್ತಾ ಇದೆ. ಒಳ್ಳೆ ನ್ಯೂಸನ್ನು ಕೇಳ್ತೀರಾ. ಯಾರಾದರೂ ಎಲ್ಲೋ ಒಂದು ಕಡೆ ಒಳ್ಳೊಳ್ಳೆ ಕಂಪ್ನೀಸಿಗೆ ಜಂಪ್ ಆಗಬೇಕು ಅಥವಾ ಇನ್ಯಾವುದೋ ಹೊಸ ಬಿಸ್ನೆಸ್ಸಿಗೆ ಜಂಪ್ ಆಗೋಕ್ಕೆ ಟ್ರೈ ಮಾಡ್ತಿದ್ರಿ, ಆಗ್ತಾ ಇರಲಿಲ್ಲ ಅಂದರೆ ಖಂಡಿತ ಒಂದು ಗೋಲ್ಡನ್ ಆಪರ್ಚುನಿಟಿ ನಿಮಗೆ ಸಿಗುತ್ತೆ. ಅಥವಾ ಯಾವುದೋ ಒಂದು ಕಂಪ್ನಿ ಜೊತೆ ನಾನು ಟೈಅಪ್ ಆಗಿ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊತಿದ್ರಿ, ಆಗಿರಲ್ಲ, ಬಟ್ ಈಗ ಅದು ಪಾಸಿಬಲ್ ಆಗುತ್ತೆ. ಓಕೆನಾ, ಸೊ ನಾವು ಇಟ್ಸ್ ಪಾಸಿಬಲ್ ಇಲ್ಲ. ಅಪ್ಕಮಿಂಗ್ 2 ಮಂತ್ಸಲ್ಲಿ ಅದ್ರ ಮೇಲೆ ವರ್ಕ್ ಮಾಡಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ, ಗೋಲ್ಡನ್ ನ್ಯೂಸ್ ನಿಮಗೆ ಸಿಕ್ಕಿದೆ, ಗುಡ್ ನ್ಯೂಸ್ ಕೂಡ ಸಿಗ್ತಾಯಿದೆ. ಆ್ಯಂಡ್ ತುಂಬ ನನಗೆ ಗೊತ್ತಿಲ್ಲ ಯಾಕೆ ಅಂತ ಮೆಸೇಜ್ ಬರ್ತಿದೆ. ಬಿಕಾಸ್ ಪ್ರೆಗ್ನೆನ್ಸಿ ರಿಲೇಟೆಡ್ ನನಗೆ ಮೆಸೇಜಸ್ ಬರ್ತಾ ಇದೆ. ಐ ಥಿಂಕ್ ಯಾರಿಗೆ ಇದು ರಿಲೇಟ್ ಆಗ್ತದೆ ಗೊತ್ತಿಲ್ಲ. ದಯವಿಟ್ಟು ಯಾರಿದ್ದೀರಾ ವ್ಯೂವರ್ಸ್ ಆ ಥರ ಯಾರು ಇದ್ದೀರಾ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಫರ್ಗಿವ್ನೆಸ್ ಮತ್ತು ಫರ್ಗಿವ್ನೆಸ್ ಇದು ಎರಡರಲ್ಲೂ ಬೇಕು. ಒಂದು ಎಮೋಷ್ನಲ್ ಲಾಸಲ್ಲಿ ನಿಮ್ಮನ್ನು ನೀವು ಫರ್ಗಿವ್ ಮಾಡ್ಕೊಳ್ಳಿ ಫಸ್ಟು. ಮತ್ತು ನಿಮಗೆ ಯಾರು ಹರ್ಟ್ ಮಾಡಿರ್ತಾರಲ್ಲ ಆ ಪರ್ಸನನ್ನು ನೀವು ಫರ್ಗಿವ್ ಮಾಡಿ. ಓಕೆ, ಅವಾಗ ಮಾತ್ರ ನೀವು ಗ್ರೋತನ್ನು ನೋಡೋದಕ್ಕೆ ಸಾಧ್ಯ. ಅದನ್ನು ಮನಸ್ಸಲ್ಲೇ ಇಟ್ಕೊಳ್ಳೋದ್ರಿಂದ ನೀವು ಹರ್ಟ್ ಆಗ್ತೀರಾ, ನಿಮ್ಮ ಎನರ್ಜಿಸು ನೆಗೆಟಿವ್ಗೆ ಹೋಗುತ್ತೆ. ಸೊ ಇಫ್ ಯು ಬಿಲೀವ್, ಏನೇ ಆಗಿರ್ಬೋದು, ನೀವು ಪ್ರೊಫೆಷನಲ್ಲಿ ಮುಂದೋಗಬೇಕು ಅಥವಾ ಪರ್ಸ್ನಲ್ ಲೈಫಲ್ಲಿ ಮುಂದೋಗಬೇಕು ಅಥವಾ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ,
ಪ್ರೆಗ್ನೆನ್ಸಿ ಆಗ್ತೀರಾ, ಅಯ್ಯೋ ನಾನೇ ಸರಿ ಇಲ್ಲ ಅಥವಾ ನನ್ನ ಬಾಡಿಲಿ ಏನೋ ಸರಿ ಇಲ್ಲ ಅಂತ ನೆಗೆಟಿವ್ ಟಾಕನ್ನು ಮಾಡ್ತಾ ಇರ್ತಾರಲ್ಲ, ದಯವಿಟ್ಟು ಅದನ್ನು ಬಿಟ್ಟು ಬಿಲೀವ್ ಮಾಡಿ. ನಿಮ್ಮನ್ನು ನೀವು ಬಿಲೀವ್ ಮಾಡಿ, ದೇವರನ್ನ ಬಿಲೀವ್ ಮಾಡಿ. ಇಲ್ಲ ನನ್ನಿಂದ ಸಾಧ್ಯ ಇದೆ, ನಾನು ಖಂಡಿತ ಇದನ್ನು ಅಚೀವ್ ಮಾಡ್ತೀನಿ, ಹಾಗೆ ಆಗುತ್ತೆ. ಈವಂತ ಕಪಲ್ಸ್ ಓಕೆ. ಸೊ ನಂಗೆ ಗೊತ್ತಿಲ್ಲ, ತುಂಬ ಸ್ಟ್ರಾಂಗಾಗಿ ಇದು ಮೆಸೇಜ್ ನನಗೆ ಬರ್ತಿದೆ. ಯಾರು ಇದ್ದೀರಾ, ಎಷ್ಟು ಜನ ಇದ್ದೀರಾ ನನಗೆ ಗೊತ್ತಿಲ್ಲ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಯು ಆರ್ ಸೋ ಗ್ರೇಸ್ಫುಲ್. ಯಾಕಂದರೆ ಇದು ಇಷ್ಟು ಸ್ಟ್ರಾಂಗಾಗಿ ಮೆಸೇಜ್ ಸಿಗ್ತಿದೆ ಅಂದರೆ ಖಂಡಿತವಾಗ್ಲೂ ಯಾರೋ ಇದ್ದೀರಾ. ಆ್ಯಂಡ್ ಯಾರಿದ್ದೀರಾ, ಎಷ್ಟು ಜನ ಇದ್ದೀರಾ ನನಗೆ ಗೊತ್ತಿಲ್ಲ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ದೇವರು ನಿಮ್ಮ ಜೊತೆಗಿದ್ದಾರೆ. ಸೊ ರಾಧಾಕೃಷ್ಣ ಇಸ್ ಗೈಡಿಂಗ್ ಯು, ನನ್ನ ಮುಖಾಂತರ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮನ್ನು ನೀವು ಬಿಲೀವ್ ಮಾಡಿ. ನೀವೇನು ಅಂದ್ಕೊಂಡಿದ್ದೀರಾ ಎಲ್ಲದೂ ಪಾಸಿಬಲ್ ಇದೆ. ಆ್ಯಂಡ್ ಕೆಲವರು ಎಮೋಷ್ನಲಿ ಹರ್ಟ್ ಆಗಿರ್ತೀರ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ. ಇಲ್ಲಪ್ಪ ನಮಗೆ ರಿಲೇಷನ್ಶಿಪ್ಪೆಲ್ಲ ಬರೋದಿಲ್ಲ, ನಮಗೆಲ್ಲ ಯಾರು ಸಿಗ್ತಾರೆ, ಹಾಗೆ ಏನೇನೋ ನೆಗೆಟಿವ್ ಥಾಟ್ಸ್ ಓಡ್ತಿರುತ್ತೆ ಅಲ್ವಾ. ಹ್ಯೂಮನ್ಸ್ ಟ್ರಾಪ್ ಆಗೋದೇ ನೆಗೆಟಿವ್ ಥಾಟ್ಸಲ್ಲಿ. ಸೊ ಅಂಥವರಿಗೂ ಕೂಡ ಹೇಳ್ತಿದ್ದಾರೆ, ಇಫ್ ಯು ಬಿಲೀವ್ ಮಾಡಿದ್ರೆ ನೀವೇ ನೋಡಿ ಅದಕ್ಕೆ ಒಂದು ರೊಮ್ಯಾನ್ಸ್ ನೋಡಿ. ಅದೇ ರಿಲೇಟೆಡ್ಡೇ ಬಂತು ಮೆಸೇಜ್ ಅಲ್ವಾ, ರೊಮ್ಯಾನ್ಸ್. ಇಫ್ ಯು ನೀವು ಬಿಲೀವ್ ಮಾಡಿದ್ರೆ ಒಂದು ಒಳ್ಳೆ ರೊಮ್ಯಾಂಟಿಕ್ ಪಾರ್ಟ್ನರ್, ಒಂದು ಸ್ಟೇಬಲ್ ರಿಲೇಷನ್ಶಿಪ್ಪು ಖಂಡಿತ ನೀವು ಅಟ್ರಾಕ್ಟ್ ಮಾಡ್ತೀರಾ. ಅಯ್ಯೋ ನಮಗೆ ಯಾರು ಸಿಗ್ತಾರಪ್ಪ, ಅಯ್ಯೋ ನಮಗೆ ನಮ್ಮ ರಿಲೇಷನ್ಶಿಪ್ಪಲ್ಲಿ ಆ ಥರ ಇರಬೇಕು, ಈ ಥರ ಇರಬೇಕು ಅಂತೆಲ್ಲ ಕನಸು ಕಾಣ್ತಿರ್ತೀರಾ. ರವಿಚಂದ್ರನ್ ಮೂವೀಸ್ ಎಲ್ಲ ನೋಡಿರ್ತೀರಾ. ಮೈ ಫೇವ್ರೇಟ್ ಹೀರೋ, ಅದಕ್ಕೆ ಹೇಳಿದೆ, ಜಸ್ಟ್ ಕಿಡಿಂಗ್. ಸೊ ಆ ಥರ ಇರುತ್ತೆ, ಎಲ್ಲರಿಗೂ ಇರುತ್ತೆ ಒಂದು ಐಡಿಯಲ್ ರಿಲೇಷನ್ಶಿಪ್ ಈ ಥರ ಇರಬೇಕು, ಒಂದು ರೊಮ್ಯಾಂಟಿಕ್ ಪರ್ಸನ್ ಇರಬೇಕು. ಆಬ್ವಿಯಸ್ಲಿ ಹ್ಯೂಮನ್ಸ್ ಅಂದಮೇಲೆ ಎಲ್ಲರಿಗೂ ಅದು ಇದ್ದೇ ಇರುತ್ತೆ. ಸೊ ಖಂಡಿತವಾಗ್ಲೂ ನೀವು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟರೆ ಬಿಲೀವ್ ಮಾಡ್ತೀರಾ. ಆಪರ್ಚುನಿಟೀಸ್ ನಾನು ಹೇಳ್ತೇವೆ, ಒಂದು ಗೋಲ್ಡನ್ ಆಪರ್ಚುನಿಟೀಸ್ ಬರ್ತಿದೆ, ಒಂದು ಗುಡ್ ನ್ಯೂಸ್ನ ನೀವು ಕೇಳ್ತೀರಾ ಅಂತ ಖಂಡಿತ. ಆ ಗೇಟ್ಸ್ ಆರ್ ಓಪನಿಂಗ್. ಓಕೆ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕಷ್ಟೇ. ಏನಂದರೆ ಟೇಕ್ ಆ್ಯಕ್ಷನ್ನ ತಗೊಳ್ಳಿ. ನೀವೇನೇನು ಅಂದ್ಕೊಂಡಿದ್ದೀರಾ ಅದನ್ನು ಸಾಧನೆ ಮಾಡೋಕ್ಕೆ ಆ್ಯಕ್ಷನ್ ತೊಗೋಬೇಕಲ್ವಾ. ಒಂದು ಪಾಸಿಟಿವ್ ಆಗಿರಬೇಕು ಮತ್ತು ಆ್ಯಕ್ಷನ್ನ ತೊಗೋಬೇಕು. ಸೊ ಲಾಸ್ಟು ಟ್ರಸ್ಟ್. ನಿಮ್ಮನ್ನು ನೀವು ಬಿಲೀವ್ ಮಾಡೋದ್ರ ಜೊತೆಗೆ ನಿಮ್ಮ ಹೈಯರ್ ಸೆಲ್ಫ್ನ, ನಿಮ್ಮ ಒಂದು ಇಂಟ್ಯೂಷನ್ನ, ನಿಮ್ಮ ಗಟ್ಟನ್ನು ಮತ್ತು ನೀವು ನಂಬಿರುವಂತಹ ದೇವರನ್ನು ಬಿಲೀವ್ ಮಾಡಿ, ಟ್ರಸ್ಟ್ ಮಾಡಿ ಅಂತ ಹೇಳ್ತದೆ. ದಿಸ್ ಇಸ್ ದ ಫೈನಲ್ ಮೆಸೇಜ್. ಓಕೆ, ಚೆನ್ನಾಗಿತ್ತು, ಬ್ಯೂಟಿಫುಲ್. ಸೊ 8, 17, 26 ನೀವೆಲ್ಲ ಬಾರ್ನ್ ಆಗಿರೋರು ಶನಿ ಮಹಾರಾಜರ ಕೃಪೆಯಿಂದ, ಬಹಳ ಕೃಪೆಯಿಂದ ನೀವು ಜೀವನ ಮಾಡ್ತಿರ್ತೀರ. ಸೊ ದಯವಿಟ್ಟು ನಿಮ್ಮನ್ನು ನೀವು ತುಂಬ ಡಿಸಿಪ್ಲಿನ್ಡ್ ಆಗಿ ಇಟ್ಕೊಳ್ಳಿ ಲೈಫಲ್ಲಿ. ಶನಿ ಮಹಾರಾಜರಿಗೆ ಡಿಸಿಪ್ಲಿನ್ ಇರೋದೊಂದು ತುಂಬ ಇಷ್ಟ. ಆ್ಯಂಡ್ ತುಂಬ ವಯಸ್ಸಾಗಿರೋರಿಗೆ ಮತ್ತು ಯಾರೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೆ ಎಲ್ಲೇ ನೀವು ನೋಡೋದು ಒಂದಷ್ಟು ಸೇವೆಯನ್ನು ಮಾಡಿ, ಎಲ್ಲೂ ಹೇಳ್ಕೊಂಬಿಡಿ ಅದನ್ನು. ಓಕೆ, ಬಲಗೈಗೆ ಮಾಡಿದ್ದು ಎಡಗೈಗೂ ಗೊತ್ತಾಗಬಾರ್ದು ಅಂತ ಅಂತಿದ್ರು ಮುಂಚಿನ ಕಾಲದಲ್ಲಿ. ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕುಲ್ಲ ಹಾಕ್ಬಿಡ್ತೀವಿ, ಈ ಥರ ನಾನು ಮಾಡಿದೆ, ಆ ಥರ ನಾನು ಮಾಡಿದೆ ಅಂತ. ಆ್ಯಕ್ಚುಲಿ ಆ ಥರ ಮಾಡಬಾರ್ದು. ಸೊ ನೀವು ಈ ರೀತಿ ಮಾಡೋದ್ರಿಂದ ನಿಮಗೇನಾದರೂ ಶನಿ ಗ್ರಹ ಅಥವಾ ಶನಿ ಮಹಾರಾಜರ ಕೃಪೆ ಏನಾದರೂ, ವಕ್ರದೃಷ್ಟಿ ಅಂತ ಹೇಳ್ತಾರೆ, ಆ ಥರ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ. ಇನ್ನೊಂದು ಏನು ಮಾಡ್ಬೋದು ಅಂದರೆ ಇರವೇ ಕಂಡು ಸ್ವಲ್ಪ ಸಕ್ಕರೆನ ಹಾಕ್ಬೋದು. ಆಮೇಲೆ ಗೋಧಿ, ಬೆಲ್ಲ ಇದೆರಡನ್ನ ಮಿಶ್ರಣ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಮಿಶ್ರಣ ಮಾಡಿ, ಹಸಿ ಹಿಟ್ಟು ನಾನು ಹೇಳ್ತಿರೋದು, ಬೇಯಿಸಬಾರ್ದು, ಹಸಿ ಗೋಧಿ ಹಿಟ್ಟು, ಸ್ವಲ್ಪ ಬೆಲ್ಲದ ಪುಡಿನ ಹಾಕಿ, ಸ್ವಲ್ಪ ತುಪ್ಪನ ಹಾಕಿ, ಸಣ್ಣ ಉಂಡೆಯನ್ನು ಮಾಡಿ ಪ್ರತಿ ಶನಿವಾರ 11 ಅಥವಾ 21 ಉಂಡೆಯನ್ನು ಮಾಡಿಬಿಟ್ಟು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ 28 ಬಾರಿ ಅಥವಾ 108 ಬಾರಿ ಹೇಳ್ತಾ ಆ ಉಂಡೆಗಳನ್ನು ಮನೆ ಮೇಲೆ ಮಾಡಿ ಮೇಲೆ ಹೋಗ್ಬಿಟ್ಟು ಇಟ್ಟು ಬನ್ನಿ. ಕಾಗೆಗಳು ಅಥವಾ ಇರುವೆ ಏನಾದರೂ ಒಂದು ತಿಂದ್ಕೊಳ್ಳುತ್ತೆ ಅದನ್ನು. ಓಕೆ, ಇದೊಂದು ರೆಮಿಡಿ. ಆಮೇಲೆ ಇನ್ನೊಂದು ಹೇಳ್ತೆ, ಸ್ವಲ್ಪ ಏಜ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಮನೆಯಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ನಿಮ್ಮ ಏನಂತಾರೆ ಫ್ಯಾಮಿಲಿ ಬಿಟ್ಟು ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಯಾರೋ ಒಬ್ಬರು ಸಿಗ್ತಾರೆ, ಏಜ್ ಪರ್ಸನ್, ಅವ್ರು ಯಾರೋ ನೋಡ್ಕೊಳ್ಳೋ ಇರಲ್ಲ, ಇಂಥವ್ರಿಗೆ ಸ್ವಲ್ಪ ಸೇವೆಯನ್ನು ಮಾಡಿ. ಇದರಿಂದ ಕೂಡ ನಿಮ್ಮ ಗ್ರಹ ಚೆನ್ನಾಗಾಗುತ್ತೆ. ಓಕೆ, ಸೊ ಶನಿ ಗ್ರಹ ಅಂದರೆ ಶನಿ ಮಹಾರಾಜ ಕೃಪೆ ಯಾರಿಗೆ ತುಂಬ ಚೆನ್ನಾಗಿರುತ್ತೆ, ಅವರು ಲೈಫಲ್ಲಿ ತುಂಬ ದುಡ್ಡನ್ನು ಅಟ್ರಾಕ್ಟ್ ಮಾಡ್ತಾರೆ. ದೇವರು ತುಂಬ ಅವರಿಗೆ ಲಕ್ಸುರಿ ಲೈಫನ್ನು ಕೊಡ್ತಾರೆ. ಓಕೆನಾ. ಸೊ ನೀವು ರೆಮಿಡೀಸ್ನ ಮಾಡ್ಕೊಬೋದು. ವೆರಿ ಬ್ಯೂಟಿಫುಲ್ ಇದೆ ಎನರ್ಜಿ. ಒಂದು ಹೊಸ ವರ್ಷದಲ್ಲಿ ಒಂದು ಹೊಸ ಬಿಗಿನಿಂಗು, ಹೊಸ ಲೈಫನ್ನೇ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಓಕೆ, ಲಾಸ್ಟ್ 7 ನಂಬರ್ ಅವ್ರದ್ದು ಚೆನ್ನಾಗಿ ಬಂದಿತ್ತು, ನಿಮ್ಮದು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಲಾಸ್ಟ್ ನಂಬರ್ ಬಂದುಬಿಟ್ಟು 9 ಇದೆ. 9 ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ. ಸೊ ಐ ಥಿಂಕ್ ನಾನು ಸೈನ್ಸ್ ಹೇಳಿದ್ದೆ ನಿಮಗೆ, ಯಾವ್ಯಾವ ಸೈನ್ಸ್ ಇದೆ ಅಂತ. ಸಾರಿ, ಹೋಲ್ಡ್ ಆನ್ ಫಾರ್ 2 seconds ಅಲ್ಲಿ ಯಾವ ಸೈನ್ಸ್ ಇದೆ ಅಂತ. ಫೈರ್ ಸೈನ್ಸ್ ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ಇದೆ, ಕಾಣಿಸ್ತಿದೆ. ಅರ್ತ್ ಸೈನ್ಸ್ ತುಂಬ ಕಾಣಿಸ್ತಿದೆ. ಅರ್ತ್ ಸೈನ್ ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್. ಆ್ಯಂಡ್ ಅದು ಬಿಟ್ಟರೆ ಏರ್ ಸೈನ್ಸ್ ಜಮಿನಿ, ಲಿಬ್ರಾ, ಆಕ್ವೇರಿಯಸ್ ಇದು ಮೇಜರ್ಲಿ ಕಾಣಿಸ್ತಾ ಇರೋದು. ಓಕೆನಾ. ಯಾರೆಲ್ಲ ಈ ಸೈನ್ಸಲ್ಲಿದ್ದೀರೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಹ್ಯಾವ್ ಅ ಬ್ಯೂಟಿಫುಲ್ ವೀಕ್.
ರಾಧೆ ರಾಧೆ ಬಾಯ್.